ಸಿಂಹ ರಾಶಿಯ ಜನರೇ, ನಿಮಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳಲ್ಲಿ ನಿಮಗೆ ಕಚೇರಿಯಲ್ಲಿ ಕೆಲವು ಹೊಸ ಅಧಿಕಾರಗಳು ದೊರಕಲಿದೆ. ನಿಮಗೆ ಉದ್ಯೋಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಉಂಟಾಗುವುದರಿಂದ ನಿಮ್ಮ ಶತ್ರುಗಳು ಕೋಪಗೊಳ್ಳುವರು ಮತ್ತು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಲು ಪ್ರಯತ್ನಿಸಬಹುದು. ಹಾಗಾಗಿ ನೀವು ಜಾಗರೂಕರಾಗಿರಬೇಕು. ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಲಿದ್ದಾರೆ. ಈ ತಿಂಗಳಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರ ಆಸೆಗಳನ್ನು ಪೂರೈಸಲು ಹಣವನ್ನು ಖರ್ಚು ಮಾಡುತ್ತೀರಿ. ಮಗನ ವಿವಾಹದ ವಿಷಯವು ಈ ತಿಂಗಳಲ್ಲಿ ವೇಗವನ್ನು ಪಡೆಯುತ್ತದೆ. ಇದು ಕುಟುಂಬ ಸದಸ್ಯರಲ್ಲಿ ಸಂತೋಷದ ಅಲೆಯನ್ನು ಉಂಟುಮಾಡುತ್ತದೆ. ಸಂಬಂಧಿಕರಿಂದ ಉಂಟಾಗುತ್ತಿದ್ದ ಕಿರಿಕಿರಿಗಳು ಕೊನೆಗೊಳ್ಳಲಿವೆ. ಯಾರಾದರೂ ಸಂಬಂಧಿಕರು ನಿಮ್ಮ ಜೊತೆ ಮಾತನ್ನು ಬಿಟ್ಟಿದ್ದರೆ ಈಗ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ಮಾತನಾಡಿಸಲಿದ್ದಾರೆ. ನಿಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಈ ಮಾಸದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದುವಿರಿ. ಇಷ್ಟು ದಿನ ನಿಮ್ಮನ್ನು ಕೆಲಸಕ್ಕೆ ಬಾರದವನೆಂದು ಬೈಯುತ್ತಿದ್ದ ಜನರೇ ಈ ಮಾಸದಲ್ಲಿ ಸಹಾಯಕ್ಕಾಗಿ ನಿಮ್ಮ ಕಾಲನ್ನು ಹಿಡಿಯಲಿದ್ದಾರೆ. ಈ ತಿಂಗಳಲ್ಲಿ ನೀವು ಆಹಾರದ ವಿಚಾರದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸಲಿದ್ದೀರಿ. ತುಂಬ ರುಚಿಕರವಾದ ಮತ್ತು ನಾನಾ ಬಗೆಯ ಆಹಾರಗಳನ್ನು ಸೇವಿಸುವುದರಲ್ಲಿ ನೀವು ಆಸಕ್ತರಾಗುತ್ತೀರಿ. ಮನೆಯನ್ನು ಕಟ್ಟುವ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಿರಿ. ಹೌದು, ನಿಮ್ಮ ಬಂಧುಗಳ ಮನೆಗಳನ್ನು ನೋಡಿ ನಾನು ಕೂಡ ಇದೇ ರೀತಿಯಾದ ಉತ್ತಮವಾದ ಮನೆಯಲ್ಲಿ ವಾಸ ಮಾಡಬೇಕೆಂಬ ನಿಮ್ಮ ಕನಸು ಈ ಮಾಸದಲ್ಲಿ ಸಂಪೂರ್ಣಗೊಳ್ಳಲಿದೆ. ಒಟ್ಟಿನಲ್ಲಿ ಈ ಮಾಸದಲ್ಲಿ ನೀವು ಮನೆ ಕಟ್ಟುವ ಕಾರ್ಯಕ್ಕೆ ಚಾಲನೆ ನೀಡಲಿರುವಿರಿ. ಭೂಮಿಯನ್ನು ಖರೀದಿಸಬೇಕೆಂದು ಬಯಸಿದ್ದರೂ ಕೂಡ ಈ ಮಾಸದಲ್ಲಿ ನೀವು ಭೂಮಿಯನ್ನು ಖರೀದಿಸುವ ಯೋಗವಿದೆ. ನೀವು ಈ ಮಾಸದಲ್ಲಿ ಗಣಪತಿಗೆ ಲಡ್ಡುವನ್ನು ನೈವೇದ್ಯ ಮಾಡಿ ಅದನ್ನು ಚಿಕ್ಕ ಬಾಲಕಿಯರಿಗೆ ಹಂಚಬೇಕು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಲಿದೆ ಮತ್ತು ನಿಮ್ಮ ಮನೆ ಕಟ್ಟುವ ಕನಸು ನನಸಾಗಲಿದೆ. ವಿಪರೀತವಾಗಿ ಹಣದ ಆಗಮನ ಉಂಟಾಗಲಿದೆ. ಹಾಗಾಗಿ ನೀವು ಏನನ್ನೇ ಮರೆತರೂ ಕೂಡ ಈ ತಿಂಗಳಲ್ಲಿ ಗಣಪತಿಗೆ ಲಡ್ಡುವನ್ನು ನೈವೇದ್ಯ ಮಾಡಿ ಚಿಕ್ಕ ಬಾಲಕಿಯರಿಗೆ ಹಂಚುವುದನ್ನು ಮರೆಯಬಾರದು. ನೀವು ಮಾಡುವ ಈ ಪರಿಹಾರದಿಂದ ನಿಮ್ಮ ಜೀವನವೇ ಬದಲಾಗಲಿದೆ. ಹಾಗಾಗಿ ತಪ್ಪದೆ ಈ ಪರಿಹಾರವನ್ನು ಮಾಡಿ. ಉತ್ತಮವಾದ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಭಗವಂತನು ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ.